ಹಣ ಚಿನ್ನ ಸಾಗಾಟಕ್ಕೆ ಅಂತಾನೆ ಆ ಕಾರ್ನಲ್ಲಿ ರಹಸ್ಯ ಬಾಕ್ಸ್ ಮಾಡಲಾಗಿತ್ತು. ಆದರೆ ಅದೇ ಕಾರ್ ತಡೆದಂತ ಅಪರಿಚಿತರು ಕಾರ್ನೊಂದಿಗೆ ಎಸ್ಕೇಪ್ ಆಗಿದ್ರು. 3 ಕೋಟಿ ಹಣದೊಂದಿಗೆ ಎಸ್ಕೇಪ್ ಆಗಿದ್ರು. ಸದ್ಯ ಕಾರ್ ಹಾಗೂ ಹಣ ಪತ್ತೆಯಾಗಿದೆ. ಆದರೆ ದರೋಡೆ ಮಾಡಿದ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಗನ್ ತೋರಿಸಿ 3 ಕೋಟಿ ಹಣ ಲೂಟಿ. ಹೆದ್ದಾರಿಯಲ್ಲಿ ಅನಾಥವಾಗಿ ನಿಂತಿದ್ದ ಕಾರ್ನಲ್ಲಿತ್ತು 1 ಕೋಟಿ ಹಣ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕಿಸುವ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಚ್ಚಿ ಬೀಳಿಸೋ ರಾಬರಿಯಾಗಿದೆ. ಇದೇ ರಾಬರಿ ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದಿಂದ ಬೆಳಗಾವಿ ಮಾರ್ಗವಾಗಿ ಕೇರಳಕ್ಕೆ ಹೊರಟಿದ್ದ ವಾಹನ ತಡೆದ ಆಗಂತುಕರು ಗನ್ ತೋರಿಸಿ 3 ಕೋಟಿ ಹಣವಿದ್ದ ವಾಹನ ಸಮೇತ ಪರಾರಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲೇ ಈ ರಾಬರಿಯಾಗಿದೆ. ಅಷ್ಟಕ್ಕೂ ಮಹಾರಾಷ್ಟ್ರ ಮೂಲದ ಚಿನ್ನಾಭರಣ ವ್ಯಾಪಾರಿ ಭರತ್ ಕೇರಳದಲ್ಲೇ ಬಿಸಿನೆಸ್ ಮಾಡ್ತಿದ್ದ. ಚಿನ್ನ ಸಾಗಾಟಕ್ಕೆ ಅಂತಾನೆ ಕಾರ್ನೊಳಗೆ ರಹಸ್ಯ ಬಾಕ್ಸ್ ಮಾಡಿಸಿದ್ದ. ಇದೇ ಕಾರ್ನಲ್ಲಿ ನವೆಂಬರ್ 15ರಂದು ಚಿನ್ನ ಮಾರಾಟ ಮಾಡಿದ ಹಣ ಇಟ್ಟುಕೊಂಡು ಹೋಗಲಾಗ್ತಿತ್ತು. ಈ ವೇಳೆ ಸಂಕೇಶ್ವರ ಬಳಿ ಕಾರ್ ತಡೆದ ಆಗಂತುಕರು ಗನ್ ತೋರಿಸಿ ಕಾರ್ನಲ್ಲಿದ್ದವರನ್ನ ಕೆಳಗಿಳಿಸಿ 3 ಕೋಟಿ ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರನ್ನೇ ಯಾಮಾರಿಸಿದ್ದ ದರೋಡೆಕೋರರು. ಕಾರ್ನಲ್ಲಿದ್ದ ಸೂರಜ್ ಹಾಗೂ ಅಜಯ್ ಅನ್ನೋರನ್ನ ಕೆಳಗಿಳಿಸಿದ್ದ ದರೋಡೆಕೋರರು ಹಣದೊಂದಿಗೆ ಎಸ್ಕೇಪ್ ಆಗಿದ್ರು ನಿಜ. ಆದರೆ ಅವರಿಬ್ಬರ ಮೊಬೈಲ್ ಕಾರ್ನಲ್ಲೇ ಇದ್ವು. ಅವುಗಳ ಲೊಕೇಶನ್ ಆಧಾರದಲ್ಲಿ ಪೊಲೀಸರು ಬೇಟೆಗೆ ಇಳಿದಿದ್ರು. ಆದರೆ ಒಂದು ಮೊಬೈಲ್ ಅನ್ನ ಶಿಗ್ಗಾವಿ ಬಳಿ, ಮತ್ತೊಂದು ಮೊಬೈಲ್ ಅನ್ನ ಕಿತ್ತೂರು ಬಳಿ ಎಸೆದು ಕಿಲಾಡಿಗಳು ಪೊಲೀಸರ ದಾರಿ ತಪ್ಪಿಸಿದ್ರು. ಆ ಬಳಿಕ ಟೋಲ್ ಆಧಾರದಲ್ಲಿ ಸರ್ಚ್ ಮಾಡ್ತಿದ್ದಂತೆ ಗೋಕಾಕ್ ಬಳಿಯ ನೇರ್ಲಿ ಗ್ರಾಮದ ಬಳಿ ಕಾರ್ ಪತ್ತೆಯಾಗಿದೆ. ಅದರಲ್ಲಿ 1 ಕೋಟಿ ಹಣ ಸಿಕ್ಕಿದೆ. ಸಂಕೇಶ್ವರದಿಂದ ಹುಕ್ಕೇರಿಗೆ ಹೋಗಬೇಕಾದ್ರೆ ಕಮತ್ನೂರು ಗೇಟ್ ಇದೆ. ಕಮತ್ನೂರು ಗೇಟ್ ಆಗಿ ನೆರ್ಲಿ ಅಂತ ಒಂದು ಗ್ರಾಮ ಇದೆ. ಅವೆರಡರ ಮಧ್ಯ ನಮಗೆ ಈ ವೆನ್ಯೂ ವೆಹಿಕಲ್ ಸಿಕ್ಕಿದೆ. ಗಾಡಿಯನ್ನು ಪರಿಶೀಲನೆ ಮಾಡಲಾಗಿ ಒಳಗಡೆ ನಮಗೆ ಸುಮಾರು 1 ಕೋಟಿ ರೂಪಾಯಿ ಸಿಗುತ್ತೆ. ಹಣ ಸಾಗಾಟ ಮಾಡ್ತಿದ್ದವರ ಮೇಲೆಯೇ ಪೊಲೀಸರಿಗೆ ಅನುಮಾನ ಇದ್ದು ತನಿಖೆ ಮಾಡ್ತಿದ್ದಾರೆ. ಜೊತೆಗೆ ಇದು ಅಕ್ರಮ ಹಣನ, ಗೋಲ್ಡ್ ಸ್ಮಗ್ಲಿಂಗ್ ವ್ಯವಹಾರನ ಅನ್ನೋ ಬಗ್ಗೆಯೂ ಖಾಕಿ ಪರಿಶೀಲಿಸುತ್ತಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.